ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಾ? ಯಾಕೆ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಂದರೆ, ಪ್ರಕರಣಗಳ ಮೇಲೆ ಪ್ರಕರಣಗಳು, ಕ್ರೈಮ್ ಮೇಲೆ ಕ್ರೈಮ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಪೊಲೀಸರ ಮೇಲೆ ಭಯನೇ ಇಲ್ಲದಂತಾಗಿದೆ. ಕಾಂಗ್ರೆಸ್ಗೆ ದುಡ್ಡು ಕೊಟ್ಟರೆ ಒಳ್ಳೆ ಪೋಸ್ಟ್ ಕೊಡ್ತಾರೆ. ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ. ತಲೆ ಕೆಟ್ಟವನು ಪೆನ್ ಡ್ರೈವ್ ಹಂಚಿಕೆ ಆರೋಪ ಮಾಡ್ತಾನೆ. ಕೈ ಮೀರಿದ ಕಾನೂನು ಸುವ್ಯವಸ್ಥೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ನಿಕೇಶ್ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಮಾತಾಡ್ತಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಒಂದೇ ಅಲ್ಲ, ರಾಜ್ಯದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಭಾಗದಲ್ಲಿ ಇವತ್ತು ಕಾಲೇಜ್ಗಳಿಗೆ ಹೋಗ್ತಕ್ಕಂಥ ಹೆಣ್ಣುಮಕ್ಳ ಮೇಲೆ ಇರ್ಬೋದು, ಅಲ್ಲಿಂದ ಹಲವಾರು ಕುಟುಂಬದ ಸಮಸ್ಯೆಗಳು ಒಂದು ಕಡೆ, ಮತ್ತು ಈ ಸರ್ಕಾರ ಬಂದ ನಂತರ ಪೊಲೀಸ್ ಇಲಾಖೆ ಬಗ್ಗೆ ಯಾರಿಗೂ ಭಯ ಭಕ್ತಿನೇ ಇಲ್ಲ. ಆ ಒಂದು ವಾತಾವರಣ ಇದೆ. ಈ ಸರ್ಕಾರದಲ್ಲಿ ಕಾನೂನು ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾವಿವತ್ತು ಕಣ್ಮರೆ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇವತ್ತು ಈ ಸರ್ಕಾರದ ನಡವಳಿಕೆಗಳೇ ಪ್ರಮುಖ ಕಾರಣ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಪೊಲೀಸ್ ಇಲಾಖೆಯನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ಆ ಇಲಾಖೆಯ ಅಧಿಕಾರಿಗಳನ್ನು ಇವರು ಯಾವ ಆಧಾರದ ಮೇಲೆ ಪೋಸ್ಟಿಂಗ್ಗಳು ಕೊಡ್ತಕ್ಕಂಥದ್ದು ಮಗದೊಂದು ಪ್ರಾರಂಭ ಆಯಿತು. ಇವತ್ತು ಅಧಿಕಾರಿಗಳಿಗೆ ನಿನ್ನೆ ದಿನ ನಮ್ಮ ಚನ್ನಗಿರಿನಲ್ಲೇ ಅವನು ಪ್ರತಿ ತಿಂಗಳು 4 ರಿಂದ 4.25 ಲಕ್ಷ ಹಫ್ತಾ ಕೊಡ್ತಾ ಇದ್ದ ಅಂತಕ್ಕಂಥದ್ದು ಆ ಮೃತ ಆಗಿರ್ತಕ್ಕಂಥ ವ್ಯಕ್ತಿ ಹೆಂಡ್ತಿನೇ ಹೇಳಿದ್ದಾಳೆ. ಈ ತಿಂಗಳು ಕೊಡಲಿಲ್ಲ ಅಂತೇಳಿ ಕರ್ಕೊಂಡೋದ್ರು ಅಂತೇಳಿ. ಇದು ಚನ್ನಗಿರಿ ಒಂದು ಸಮಸ್ಯೆ, ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಪ್ರತಿದಿನ. ಏಕೆಂದರೆ ಈ ಅಧಿಕಾರಿಗಳನ್ನು ಪೋಸ್ಟಿಂಗ್ ಕೊಡಬೇಕಾದ್ರೆ ಪ್ರತಿಯೊಂದು ಈ ಸಬ್ ಇನ್ಸ್ಪೆಕ್ಟ್ರಿಂದ ಪ್ರಾರಂಭ ಆಗಿ ಲಂಚ ಅವತಾರ ತಾಂಡವಾಡ್ತಾ ಇದೆ. ದುಡ್ಡು ಕೊಟ್ಟಂಥವರಿಗೆ ಪ್ರಮುಖ. ಈಗ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿದ್ದು ನೀವೇ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಅದು ಯಾರು ತಾಲಿಕೇಟ್ ಹೇಳ್ತಾರೆ, ಬನ್ನಿ ಅದು ಮಾತಾಡೋಣ ಅಂತ ಆಮೇಲೆ ಮಾತಾಡ್ತೀನಿ. ಸರ್, ಈಗ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿದ್ದು ನೀವೇ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಅದು ಯಾರು ತಾಲಿಕೇಟ್ ಹೇಳ್ತಾರೆ, ಬನ್ನಿ ಅದು ಮಾತಾಡೋಣ ಅಂತ.